ವಿ ಟಿ ರಿಸಲ್ಟ್ ಬಂದಿದೆ, ಫೇಲ್ ಆಗಿದ್ದೀನಿ. ಓಪನ್ ಆಗಿ ಹೇಳ್ತೀನಿ, ವಿ ಟಿ ಅವರನ್ನು ತುಳಿತಾ ಇದ್ದೀರಾ, ಬೇರೆ ಯಾರು ಅಲ್ಲ, ವಿ ಟಿ ಅವರೇ ತುಳಿತಾ ಇದ್ದೀರಾ. ಮನುಷ್ಯತ್ವ ಅನ್ನೋದಿದ್ರೆ ನನ್ನ ಇಂಟರ್ನಲ್ ಮಾರ್ಕ್ಸ್ ನೋಡಿದ್ದೀರಾ, ಅಟೆಂಡೆನ್ಸ್ ನೋಡಿ ಮೆಚ್ಕೊಂಡಿದ್ದೀರಾ. ರಿವ್ಯಾಲ್ಯೂಯೇಷನ್ ಪಾಸ್ ಮಾಡ್ಬೇಕು, ಅರ್ಥ ಆಯ್ತಾ? ನೀವು ಪಾಸ್ ಮಾಡಿಲ್ಲ ಅಂದ್ರೆ ನಾನು ರೋಡಿಗೆ ಬರಲ್ಲ. ನಮ್ಮಪ್ಪ ಕೋಟ್ಯಾಧಿಪತಿ, ಅರ್ಥ ಆಯ್ತಾ? ರಿವ್ಯಾಲ್ಯೂಯೇಷನ್ ಫೀಸ್ ಕಟ್ಟದೆ ಇರಲ್ಲ. ಬಟ್ ನನ್ನ ಎಕ್ಕಡ ಕೂಡ ಇಂಜಿನಿಯರಿಂಗ್ ಕಾಲೇಜ್ಗೆ ಬರಲ್ಲ, ನನ್ನ ಎಕ್ಕಡ ಕೂಡ ಎಕ್ಸಾಮ್ ಬರೆಯಲ್ಲ. ಒಂದು ಒಳ್ಳೆ ಎಕ್ಸಾಮ್ ಬರೆದಿದ್ದೀನಿ ನೋಡಿ, ಶೋಕಿಗೋಸ್ಕರ ಬರ್ದಿಲ್ಲ, ಎಲ್ಲ ಅರ್ಥಪೂರ್ವಕವಾಗೇ ಇದೆ, ಅರ್ಥ ಆಯ್ತಾ? ವಿ ಟಿ ವ್ಯಾಲ್ಯೂಯೇಟರ್ಸ್ ಏನಂತೀರಾ ನೀವು? ವಿ ಟಿ ಅದು ವಿ ಟಿ ಇದು ವಿ ಟಿನ ಬೆಳೆಸಿದಿನ ಅಂತೀರಾ? ಯಾರಿಗೆ ಬೆಳೆಸ್ತಾ ಇರೋದು ವಿ ಟಿನ? ರಿವ್ಯಾಲ್ಯೂಯೇಷನ್ ದುಡ್ಡು ಕಟ್ಟಿ ಕಟ್ಟಿ ವಿ ಟಿ ಬೆಳೆಸ್ತಾರ ನಾನು, ಡಿಗ್ರಿ ಸರ್ಟಿಫಿಕೇಟ್ ಹೋರಾಟ ಮಾಡ್ತಿರೋ ನಾನು. ರಿವ್ಯಾಲ್ಯೂಯೇಷನ್ ಪಾಸ್ ಮಾಡ್ಬೇಕು, ಇಷ್ಟ ಆಗಲ್ವಾ? ಒಂದ್ಸರಿ ಓದ್ ನೋಡಿ. ಅಂಥ ಕಚರಾ ಪೇಪರ್ ಬರ್ದಿಲ್ಲ ನಾನು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವು ತುಳುರು ನನ್ನ, ನಮ್ಮ ಪ್ರಿನ್ಸಿಪಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಸುಮ್ಮನೆ ಇರೋದು ನನ್ನ ಫ್ರೆಂಡ್ಸ್ಗೋಸ್ಕರ, ಅರ್ಥ ಆಯ್ತಾ? ರಿವ್ಯಾಲ್ಯೂಯೇಷನ್ ದುಡ್ಡು ಬರುತ್ತೋ ಇಲ್ಲೋ ನಾನು ಕೇರ್ ಮಾಡಲ್ಲ. ನಮ್ಮಪ್ಪ ಯಾರು ತಲೆ ಹೊಡೆದಿರೋ ದುಡ್ಡಲ್ಲ ಅದು, ನಮ್ಮಪ್ಪ ದುಡ್ಡೇ ಅದು. ನಮ್ಮಪ್ಪ ಯಾರ ಹತ್ರ ಸಾಲ ಮಾಡಿಲ್ಲ, ಬ್ಯಾಂಕಲ್ಲಿ ಲೋನ್ ಮಾಡಿದ್ದಾರೆ. ಬಟ್ ಒಂದು ಹೇಳ್ತೀನಿ, ನನ್ನ ಕಲೆನ ತುಳಿತಾ ಇದ್ದೀರಾ. ನಾನು ಪಟ್ಟಿರೋ ಕಷ್ಟ ಎಕ್ಸಾಮ್ಗೆ ಅಷ್ಟಿಷ್ಟಲ್ಲ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವಾ? ನನ್ನ ಲ್ಯಾಬ್ ಔಟ್ಸ್ ನೋಡಿ ನೀವು ಖುಷಿ ಪಟ್ಟಿಲ್ವಾ? ಮತ್ತಾಕೆ ಪಾಸ್ ಮಾಡಲ್ಲ? ಎಷ್ಟು ಜನ ಕರೆಕ್ಟ್ ಮಾಡಿದ್ದಾರೆ ನನ್ನ ಪೇಪರ್ನ, ಮತ್ತಾಕೆ ಪಾಸ್ ಮಾಡಲ್ಲ? ತುಂಬ ನೋವಾಗುತ್ತೆ, ಆದರೂ ಬೇಡ್ಕೊಳ್ಳಲ್ಲ. ನೀವು ಪಾಸ್ ಮಾಡಿದ್ರು ಅಷ್ಟೇ, ಮಾಡಿದ್ರು ಅಷ್ಟೇ, ನನಗೆ ಖುಷಿ ಕೊಡೋದು ಒಂದೇ ವಿಷಯ. ನಮ್ಮಪ್ಪ ಮೈಸೂರಲ್ಲಿರೋ ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂದರು, ಮಾಡ್ತಾ ಇದ್ದೀನಿ. ಎರಡನೇದು ಬಂದು ನನಗೆ ಪಿ ಯು ಸಿ ಮಾಡೋಕ್ಕಾಗಲ್ಲ, ಇವನಿಗೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅಂತಂದರು. ಪಿ ಯು ಸಿ ಕ್ಲಿಯರ್ ಮಾಡಿ ಇಂಜಿನಿಯರಿಂಗಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡೆ. ಅದನ್ನು ತಲೆ ಚಚ್ಕೊಂಡು ಹೇಳ್ತಾರೆ ನಮ್ಮಪ್ಪ. ಅದು ಮೂರನೇದು. ಇವತ್ತು ನಮ್ಮ ಕ್ಲಾಸಲ್ಲಿ 15 ಜನ ಫೇಲ್ ಆಗಿದ್ದಾರೆ, ಅವರು ನನ್ನ ಅಭಿಮಾನಿಗಳು, ಅವರು ನಿಜವಾಗ್ಲೂ ನನ್ನ ಪ್ರೀತಿಸೋರು. ನನ್ನ ಮಗಂದು ಇಂಟರ್ನಲ್ಸ್, ಸೆಲ್ಫ್ ಸ್ಟಡಿ, ಸೆಮಿನಾರು, ಅಸೈನ್ಮೆಂಟ್ ಎಲ್ಲ ಬ್ಯಾನ್ ಆಗ್ಬೇಕು ಹೇಳ್ತಿದ್ದೀನಿ. ಹೊಸ ವೆಂಕಟ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡ್ಬಿಡ್ತೀನಿ, ದಂಡ ಎತ್ಬಿಡ್ತೀನಿ. ಇಡೀ ವಿ ಟಿ ಯುಗೆ ಹೇಳ್ತಾ ಇದ್ದೀನಿ, ಬೇರೆ ಯೂನಿವರ್ಸಿಟಿಗೆ ಹೇಳಲ್ಲ, ಅವ್ರು ಹೆಂಗೆಂಗೋ ಪಾಸ್ ಮಾಡ್ತಾರೆ. ನನ್ನ ಮಗನ ಶೋಕಿಗಾಗಿ ಎಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡ್ಕೊಂಡ್ರವ್ರನ್ನ ನಾನು ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಇನ್ನೂ ಏನೇನೋ ಇದೆ. ಇಷ್ಟು ಸಾಕ್. ನೀವು ಪಾಸ್ ಮಾಡ್ತಿರೋ ಇಲ್ವೋ, ವಿ ಟಿ ವೆಂಕಟ್ ಸೈಕಲ್ ಅಲ್ಲಿ ಬರಲ್ಲ, ಕೋಟ್ಯಾಧಿಪತಿ BMTC ಬಸ್ಸಲ್ಲೇ ಬರೋದು, ಜನ್ ಸೀಟಲ್ಲೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋನು. ನನ್ನ ಫ್ಯೂಚರ್ನ ತುಳಿತಾ ಇದ್ದೀರಾ, ಅದು ನನಗೆ ನೋವಾಗೋದು. ನಾನು ಹೇಳಿಲ್ಲ ಎಕ್ಸಾಮ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ. ಎಕ್ಸಾಮ್ಗೆ ಕಷ್ಟಪಟ್ಟಿದ್ದೀನಿ ಅಂತಲ್ಲ, ಚೆನ್ನಾಗಿ ಬರ್ದಿದ್ದೀನಿ, ಮತ್ತೆ ಯಾಕೆ ಪಾಸ್ ಮಾಡ್ತಿಲ್ಲ? ಆದ್ರೂ ಬಿಡಲ್ಲ, ಚಾಲೆಂಜಿಂಗ್ ರಿವೆಲ್ ಆಗ್ತೀನಿ. ನಿಮ್ಮ ಪಕ್ಕದಲ್ಲೇ ಕೂತಿರ್ತೀನಿ, ಈ ಫಾರ್ಮುಲಾ ಸರಿ ಇಲ್ಲ, ಈ ಡೆರಿವೇಶನ್ ತಪ್ಪಿದೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಸರಿ ಮಾಡೋಣ. ಅಷ್ಟು ಸಾಕ್. ನಾನು ಇಂಜಿನಿಯರಿಂಗ್ ಮಾಡಲ್ಲ, ಈ ಎಕ್ಸಾಮ್ ಬರೆಯಲ್ಲ, ನಿಮ್ಗೆ ಈ ಪೇಪರ್ ಸೆಟ್ ಮಾಡೋ ಯೋಗ್ಯತೆನೇ ಇಲ್ಲ. ಕೊಡಿ ಸರ್, ಇದೇ ಕೊಡಿ ಸರ್, ಪರವಾಗಿಲ್ಲ. MTech ಮಾಡಬೇಕು ಅನ್ಕೊಂಡಿದ್ದೆ ಸರ್. ಎಷ್ಟು ಸರಿ ಸರ್, ಆದ್ರೂ ಬಿಡಲ್ಲ. ನನ್ನ ಮಗಂದ್ ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ. ಇಡೀ ಪ್ರಪಂಚನೇ ಅಲ್ಲಾಡ್ಸೋರು ಶಕ್ತಿ ಇರೋ ನಾನ್. ಆದ್ರೂ ಫೇಲ್ ಆದೆ. ಆದ್ರೆ ಒಂದು ಹೇಳ್ತೀನಿ, ಈ ಇಂಜಿನಿಯರಿಂಗ್ ಮಾಡ್ತಾ ಇರೋದು ನಾನು ಇಬ್ಬರಿಗೋಸ್ಕರ, ಒಂದು ನನ್ನ ಡ್ಯಾಡಿಗೋಸ್ಕರ, ಇನ್ನೊಂದು ನನ್ನ ಡವ್ಗೋಸ್ಕರ, ಅರ್ಥ ಆಯ್ತಾ? ಬೇಗಮ್ಗೆ ಬರ್ತಾ ಇದ್ದೀನಿ ನಾಳೆ. ಇದಿರೋದ ನೀವು ನನ್ನ ಪೀಸರ್, ಇದಿರೋದ ನೀವು ಫೇಲ್ ಆಗಿರೋಲ್ಲ, ಇದಿರೋದ ನೀವು ತೋರಿಸಿ ನಾಳೆ. ತಗೊಳ್ಳಿ ಸರ್, ಈಗ ತಗೊಳ್ಳಿ ಸರ್, ಪ್ಲೇ ಮಾಡಿ ಸರ್. ಈಗ 3 ಯೂನಿಟ್ ಓದಿದ್ದೆ ಸರ್ ಇಂಟರ್ನಲ್ಗೆ, ಅಲ್ಲೂ ತೋರಿದ್ರು. 4 ಯೂನಿಟ್ ರಾತ್ರಿ ಓದಿ, 2 ಯೂನಿಟ್ ಬೆಳಿಗ್ಗೆ ಓದೋ ಅನ್ಕೊಂಡಿದೆ ಸರ್. ಬೆಳಿಗ್ಗೆ ಎಕ್ಸಾಮ್ ಇಟ್ರು, ಹೋಗ್ಲಿ ಸರ್. 4 ಯೂನಿಟ್, 4th ಯೂನಿಟ್, 2nd ಯೂನಿಟ್ ಎರಡು ಮಿಕ್ಸ್ ಮಾಡಿ ಫೇಲ್ ಆಗಲಿ ಅಂತಾನೆ ಕ್ವಶನ್ ಪೇಪರ್ ತೆಗಿದ್ದಾರೆ ಸರ್. ಇದಾರೆ ಸರ್, ಇನ್ನೂ 15 ಜನ ಫೇಲ್ ಆಗಿರೋರು ಇದ್ದಾರೆ. 10 ಜನ ಸಾಕ್. ಅಯ್ಯೋ, ಹೋರಾಟ ಮಾಡಕ್ಕೆ ಇನ್ನೆಷ್ಟು ಬೇಕು ಸರ್? ಮಾಡೇ ಮಾಡ್ತೀವಿ, ಪಾಸ್ ಆಗೇ ಆಗ್ತೀವಿ. ನಾನು ಒಂದು ಹೇಳ್ತೀನಿ ಕೇಳಿ, ನಾನು ಇಂಜಿನಿಯರಿಂಗ್ ಯಾರನ್ನೂ ನಂಬ್ಕೊಂಡು ಮಾಡ್ತಾ ಇಲ್ಲ ಸರ್. ನಮ್ಮ ಪ್ರಿನ್ಸಿಪಲ್ HOD ನಂಬ್ಕೊಂಡು ಇಂಜಿನಿಯರಿಂಗ್ ಮಾಡ್ತೀನಿ ಸರ್. ಹಾಕಿ ಸರ್, ಇದನ್ನ ಯೂಟ್ಯೂಬಲ್ಲಿ ಹಾಕಿ ಸರ್, ಶೇರ್ ಮಾಡ್ಕೊಳ್ಳಿ ಸರ್. ಇದು ಹಾಕ್ಬೇಕು ಸರ್, ನೀವು ಲೈವಲ್ಲಿ ಹಾಕ್ಬೇಕು ಸರ್, ಇದನ್ನ ಬಿಡಬೇಡಿ ಸರ್, ಹಾಕಿ. ನಾನು ಮೀಡಿಯಾದವ್ರನ್ನ ದೂರಲ್ಲ ಸರ್, ನೀವು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಸರ್ ನಮಗೆ. ಈ ವೆಂಕಟ್ ಇನ್ನೂ 2 ಎಕ್ಸಾಮ್ ಫೇಲ್ ಆದ್ರೂ ಪರವಾಗಿಲ್ಲ ಸರ್. ಈ ಎಕ್ಸಾಮ್ ಪ್ಯಾಟರ್ನ್ ಬದಲಾಗಬೇಕು, ಸುಮ್ಮನೆ ಬರೆದ್ರು ಪಾಸ್ ಆಗ್ಬೇಕು, ಎಲ್ಲ ಸ್ಕ್ವಾಡ್ಗಳು ಬ್ಯಾನ್ ಆಗ್ಬೇಕು. ಎಕ್ಸಾಮ್ ಪೇಪರ್ 500 ರೂಪಾಯಿ ಪಿನ್ ನೋಡ್ದಿರ್ತೀವಿ, ಅವಾಗ ಅವರು ಪಾಸ್ ಮಾಡ್ತೀರಾ? ತುಳಿತಾರಂತೆ ಮಕ್ಕಳು, ತುಳಿತಾರೆ.
ತುಳಿತಾರಂತೆ, ಬದಲಾಯಿಸ್ಬೇಕು ಈ ಪ್ಯಾಟ್ರನ್ ಎಲ್ಲ. ಯಾವನ್ ಮಾಡಿದ್ರೆ ಫೇಲ್ ಮಾಡ್ತಾರಂತೆ, ಫೇಲು. ಇದನ್ನೇ ಹಾಕಿ ಸರ್, ಇದನ್ನೇ ಲೈವ್ ಕೊಡಿ ಸರ್. 10th 2 ಸಾರಿ ಫೇಲ್ ಆಗಿದ್ದೀನಿ ಸರ್. ಅದನ್ನೇನಾದ್ರೂ ಏನಾದರೂ ನಾನು ಪೇಪರಲ್ಲಿ ಏನಾದ್ರು ತೋರಿಸಿದ್ದೇನೆ ಸರ್? ಹಾಂ, ಯಾವ್ದಾದ್ರು ಕತೆ ಓದಿದ್ದೇನೆ ಸರ್ ಪೇಪರಲ್ಲಿ? ಪಾಸ್ ಮಾಡಿ ಸರ್, ಪಾಸ್ ಮಾಡಿ. ಅಂದ್ಬಿಟ್ರು ಫೇಲ್ ಮಾಡೋಕ್ಕೆ. ಆದರೂ ಬಿಡಲ್ಲ, ಇನ್ನೊಂದು ಸರಿ ಬರುತ್ತೆ ಬರಿತೀನಿ, ರಿವಾಲ್ಗೆ ಹಾಕಿ ಹಾಕ್ತೀನಿ.